ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನ ಈಜಿಪುರದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ 108 ಅಡಿ ಎತ್ತರದ ಶ್ರೀ ಮಹಾವಿಷ್ಣು ವಿಶ್ವರೂಪದ ಪ್ರತಿಮೆ. ಈ ಪ್ರತಿಮೆಯು 108 ಅಡಿ ಎತ್ತರವಿದ್ದು ಸುಮಾರು 650 ಟನ್ಗಳಿಗಿಂತ ಹೆಚ್ಚು ತೂಕವಿದೆ. ಇದು ವಿಶ್ವದ ಅತಿ ಎತ್ತರದ ಏಕಶಿಲಾ ವಿಷ್ಣು ಪ್ರತಿಮೆಗಳಲ್ಲಿ ಒಂದಾಗಿದೆ. ಇದು ಕೇವಲ ವಿಷ್ಣುವಲ್ಲ, ಬದಲಿಗೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿನ ವಿಷ್ಣುವಿನ ಜೊತೆಗೆ ಶಿವ, ಬ್ರಹ್ಮ, ಆಂಜನೇಯ, ಗರುಡ, ನರಸಿಂಹ ಮತ್ತು ಇತರ ದೇವತೆಗಳ ಮುಖಗಳನ್ನು ನಾವು ಕಾಣಬಹುದು. ದೇವಸ್ಥಾನದಲ್ಲಿ ವಿಷ್ಣು ಸಹಸ್ರನಾಮದ ಪ್ರತಿನಾಮವನ್ನು ಕೆತ್ತಲಾದ 1008 ಮೆಟ್ಟಿಲುಗಳಿವೆ. ಇವುಗಳ ಮೂಲಕ ಭಕ್ತರು ಸ್ವಾಮಿಯ ಪಾದದ ಸಮೀಪಕ್ಕೆ ಹೋಗಿ ನಿಜ ಪಾದ ದರ್ಶನ ಪಡೆಯಬಹುದು. ಈ ದೇವಸ್ಥಾನದ ಸುತ್ತಮುತ್ತ ರಸ್ತೆಗಳು ತುಂಬಾ ಚಿಕ್ಕದಾಗಿದ್ದು ಕಾರ್ ಪಾರ್ಕಿಂಗ್ ಸೌಲಭ್ಯ ಬಹಳ ಸೀಮಿತವಾಗಿದೆ. ಸಾರ್ವಜನಿಕ ಸಾರಿಗೆ ಅಥವಾ ಟ್ಯಾಕ್ಸಿ, ಆಟೋ ಬಳಸುವುದು ಉತ್ತಮ. ಇದು ಕೋರಮಂಗಲದ ಹತ್ತಿರವಿದ್ದು ಇಂದಿರಾನಗರ್ ಮೆಟ್ರೋ ನಿಲ್ದಾಣದಿಂದ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನವು ಪ್ರತಿನಿತ್ಯ ಬೆಳಗ್ಗೆ 6 ರಿಂದ 11 ಗಂಟೆಯವರೆಗೂ ಹಾಗೂ ಸಂಜೆ 5:30 ರಿಂದ ರಾತ್ರಿ 8:30 ತೆರೆದಿರುತ್ತದೆ. ದೇವಸ್ಥಾನದ ಪ್ರವೇಶ ಉಚಿತ. ಆದರೆ ವಿಗ್ರಹದ ಹತ್ತಿರಕ್ಕೆ ಹೋಗಿ ಪಾದದರ್ಶನ ಪಡೆಯಲು ಪ್ರತಿ ವ್ಯಕ್ತಿಗೆ 100 ರೂಪಾಯಿ ಟಿಕೆಟ್ ತೆಗೆದುಕೊಳ್ಳಬೇಕಾಗುತ್ತದೆ. ಈ ಶಿಲೆಯನ್ನು ತಮಿಳುನಾಡಿನ ತಿರುವಣಮಲೈ ಜಿಲ್ಲೆಯ ಕೋರಕೊಟೈ ಗ್ರಾಮದ ಗುಡ್ಡದಿಂದ ಈ ಏಕಶಿಲೆಯನ್ನು ತರಲಾಗಿದೆ. 420 ಟನ್ ತೂಕದ ಈ ಬೃಹತ್ ಕಲ್ಲನ್ನು 240 ಚಕ್ರಗಳ ಬೃಹತ್ ಟ್ರಕ್ನಲ್ಲಿ 2019ರಲ್ಲಿ ಬೆಂಗಳೂರಿಗೆ ತರಲಾಯಿತು. ಈಜಿಪುರದ ಸುಂದರವಾದ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈ ಭವ್ಯ ಪ್ರತಿಮೆ ತುಂಬಾ ವಿಶೇಷವಾಗಿದೆ. ಶ್ರೀಮನ್ನಾರಾಯಣ ನಾರಾಯಣ ಹರೇ ಹರೇ, ಶ್ರೀಮನ್ನಾರಾಯಣ ನಾರಾಯಣ ಹರೇ ಹರೇ, ಶ್ರೀಮನ್ನಾರಾಯಣ ನಾರಾಯಣ ಹರೇ ಹರೇ, ಶ್ರೀಮನ್ನಾರಾಯಣ ನಾರಾಯಣ ಹರೇ ಹರೇ. तेरी लीला सबसे न्यारी न्यारी हरे हरे, तेरी लीला सबसे न्यारी न्यारी हरे हरे, हाँ तेरी लीला सबसे न्यारी न्यारी हरे हरे, तेरी लीला सबसे न्यारी न्यारी हरे हरे, भज मन नारायण नारायण हरे हरे, भज मन नारायण. ನಿವೃತ್ತ ಸರ್ಕಾರಿ ವೈದ್ಯರಾದ ಡಾಕ್ಟರ್ ಬಿ ಸದಾನಂದ ಅವರು 2010ರಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಸುಮಾರು 14 ವರ್ಷಗಳ ಸುದೀರ್ಘ ಪರಿಶ್ರಮದ ನಂತರ 2025ರ ಜೂನ್ 1ರಂದು ಪ್ರತಿಷ್ಠಾಪನೆ ನೆರವೇರಿತು. ಈ ದೇವಸ್ಥಾನದ ಸುತ್ತಮುತ್ತ ಆವರಣ ದೇವಸ್ಥಾನದ ಒಳಗೆ ಇನ್ನೂ ನಿರ್ಮಾಣ ಹಂತದಲ್ಲಿದ್ದು ಸಂಪೂರ್ಣವಾಗಲು ಕೆಲವು ವರ್ಷಗಳು ಬೇಕಾಗಬಹುದು. जगज्जालपालं गजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं भजेऽहम् सदाम्बोधिवासं गलत्पुष्पहासं जगत्सन्निवासं शता
ಕೂಡ ನಿಮ್ಮ ಕುಟುಂಬದ ಸಮೇತ ಬಿಡುವಿನ ಸಮಯದಲ್ಲಿ ಈ ಸುಂದರ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೋಡಿ. ನಿಮಗೆ ಈ ವಿಡಿಯೋ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸೋಮವಾರ ಇನ್ನೊಂದು ಕ್ಷೇತ್ರದ ಮಾಹಿತಿಯೊಂದಿಗೆ, ವಿಶೇಷತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಓಂ ನಮೋ ವೆಂಕಟೇಶಾಯ.